ಹಾಯ್ ಫ್ರೆಂಡ್ಸ್, ಆಲ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಅಮೆರಿಕದಲ್ಲಿ ಚುನಾವಣೆ ನಡೆಯಲು ಇನ್ನೂ ಸರಿಯಾಗಿ 1 ತಿಂಗಳು ಬಾಕಿ ಇದ್ದು, ಈ ಬಾರಿಯ ಚುನಾವಣೆ ಅಮೆರಿಕದ ಭವಿಷ್ಯ ನಿರ್ಧಾರ ಮಾಡಲಿದೆ ಎಂಬ ಮಾತುಗಳು ಇದೀಗ ಓಡ್ತಾ ಇದೆ. ಹೀಗಿದ್ದಾಗ ಕಮಲಾ ಹ್ಯಾರಿಸ್ ಹಾಗೆ ಡೊನಾಲ್ಡ್ ಟ್ರಂಪ್ ನಡುವೆ ಭಾರೀ ಫೈಟ್ ಶುರುವಾಗಿದೆ. ಗೆಲುವಿಗಾಗಿ ಕಮಲಾ ಹ್ಯಾರಿಸ್ ಹಾಗೆ ಡೊನಾಲ್ಡ್ ಟ್ರಂಪ್ ತಮ್ಮ ಶಕ್ತಿಯ ಮೀರಿ ಹೋರಾಡ್ತಾ ಇದ್ದಾರೆ. ಪರಿಸ್ಥಿತಿ ಹೀಗಿದ್ದಾಗಲೇ ಅಮೆರಿಕ ಚುನಾವಣೆಯಲ್ಲೂ ಕೂಡ ಶುರುವಾಯ್ತಾ ಭಯದ ವಾತಾವರಣ. ಜೋ ಬೈಡನ್ಗೆ ಭಯ ಯಾಕೆ ನೋಡೋಣ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಇನ್ನೇನು ಮುಂದಿನ ತಿಂಗಳು ಅಂದರೆ ನವೆಂಬರ್ 5ರಂದು ನಡೆಯಕ್ಕಿದೆ. ಇದಕ್ಕಾಗಿ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಅಮೆರಿಕ ಸರ್ಕಾರ. ಪರಿಸ್ಥಿತಿ ಹೀಗೆ ಸೂಕ್ಷ್ಮವಾಗಿದ್ದು ಸೋಲು ಹಾಗೆ ಗೆಲುವಿನ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಡೊನಾಲ್ಡ್ ಟ್ರಂಪ್ ಮತ್ತು ಕಮಲಾ ಹ್ಯಾರಿಸ್ ಇಬ್ಬರ ನಡುವೆ ಗೆಲುವು ಯಾರಿಗೆ ಎಂಬ $1 ಟ್ರಿಲಿಯನ್ ಪ್ರಶ್ನೆ ಶುರುವಾಗಿದೆ. ಇಂತಹ ಸಮಯದಲ್ಲೇ ಅಮೆರಿಕದ ಹಾಲಿ ಅಧ್ಯಕ್ಷ ಹಾಗೂ ಅಮೆರಿಕ ಚುನಾವಣೆಯ ಅಖಾಡದಿಂದ ಹಿಂದೆ ಸರಿದಿದ್ದಂತಹ ಜೋ ಬೈಡನ್ ಸ್ಫೋಟಕ ಆರೋಪವನ್ನು ಮಾಡಿ ಸುದ್ದಿಯಲ್ಲಿದ್ದಾರೆ. ಅಮೆರಿಕದಲ್ಲಿ ನಡೆಯುತ್ತಾ ಗಲಾಟೆ ನೋಡೋಣ. ಅಂದಹಾಗೆ ಜೋ ಬೈಡನ್ ಇದೀಗ ಹೇಳಿರುವಂತೆ ನವೆಂಬರ್ 5ರ ಅಧ್ಯಕ್ಷೀಯ ಚುನಾವಣೆ ಶಾಂತಿಯುತವಾಗಿ ನಡೆಯೋದು ಅನುಮಾನ ಅಂತ ಅಂದಿದ್ದಾರೆ. ಹೀಗೆ ಜೋ ಬೈಡನ್ ಹೇಳಿಕೆ ಇದೀಗ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಯಾಕೆ ಅಂತ ಅಂದರೆ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಮೇಲೆ 2 ಬಾರಿ ಹತ್ಯೆ ಪ್ರಯತ್ನ ನಡೆದಿದೆ. ಹೀಗಿದ್ದಾಗ ಜೋ ಬೈಡನ್ ಕೂಡ ಅಮೆರಿಕದಲ್ಲಿ ಶಾಂತಿ ಕದಡುವಂತಹ ಸಾಧ್ಯತೆ ಇದೆ ಅಂತ ಅಂದಿರೋದು ಅಲ್ಲಿ ಮತ್ತೊಂದು ಆತಂಕ ಸೃಷ್ಟಿ ಮಾಡಿದೆ. ಜೋ ಬೈಡನ್ ತಮ್ಮ ಹೇಳಿಕೆ ಸಮರ್ಥಿಸಿಕೊಂಡು 2020ರ ಅಧ್ಯಕ್ಷೀಯ ಚುನಾವಣೆ ಸೋಲನ್ನ ಡೊನಾಲ್ಡ್ ಟ್ರಂಪ್ ಈಗಲೂ ಕೂಡ ಒಪ್ಪಿಕೊಳ್ಳೋದಿಲ್ಲ ಅಂತ ಅಂದಿದ್ದಾರೆ. ಅಲ್ಲದೆ ಇದೆಲ್ಲವನ್ನ ನೋಡ್ತಾ ಇದ್ರೆ ನವೆಂಬರ್ 5ರ ಅಧ್ಯಕ್ಷೀಯ ಚುನಾವಣೆ ಶಾಂತಿಯುತವಾಗಿ ನಡೆಯೋದು ಅನುಮಾನ ಎಂಬ ರೀತಿ ಹೇಳಿಕೆಯನ್ನು ನೀಡಿದ್ದಾರೆ ಬೈಡನ್. ಜೋ ಬೈಡನ್ ಇದೀಗ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇರುವ ಪ್ರಚೋದನಕಾರಿ ಭಾಷಣಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಪ್ರಚಾರ ವೇಳೆ ಬಳಕೆಯಾಗ್ತಾ ಇರುವಂತಹ ಆಕ್ರಮಣಕಾರಿ ಭಾಷೆಯ ಬಗ್ಗೆ ಈಗ ಜೋ ಬೈಡನ್ ಸಂಸದರು ಹಾಗೆ ವಿಶ್ಲೇಷಕರು ಮುನ್ನೆಚ್ಚರಿಕೆ ನೀಡಿದ್ದು, ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಅಮೆರಿಕದಲ್ಲಿ ಶಾಂತಿಯನ್ನು ಹಾಳು ಮಾಡಬಹುದು ಎಂಬ ಮುನ್ನೆಚ್ಚರಿಕೆಯನ್ನು ನೀಡಿದ್ದಾರೆ. ಈ ಬೆನ್ನಲ್ಲೇ ಜೋ ಬೈಡನ್ ನೇರವಾಗಿಯೇ ಡೊನಾಲ್ಡ್ ಟ್ರಂಪ್ಗೆ ವಾರ್ನಿಂಗ್ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ನೀಡಿರುವ ಹೇಳಿಕೆಗಳು ಹಾಗೂ ಹಿಂದಿನ ಚುನಾವಣಾ ಫಲಿತಾಂಶದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಮಾತು ಅಪಾಯಕಾರಿ ಅಂತ ಅಂದಿದ್ದಾರೆ ಜೋ ಬೈಡನ್. The true test of someone's character is how they behave under fire. And we had one president who couldn't climb a flight of stairs, and another who was fist pumping after getting shot. Fight, fight, fight! Blood coming down the face. Now, vote, vote, vote. Fight, fight, fight. Vote, vote, vote. Thank you. ಇಸ್ರೇಲ್ ಹಾಗೆ ಇರಾನ್ ಯುದ್ಧದ ಬಿರುಗಾಳಿ ಕ್ಷಣ ಕ್ಷಣಕ್ಕೂ ಜೋರಾಗ್ತಾ ಇದ್ದು, ಯುದ್ಧದ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡ್ತಾ ಇದ್ದಾರೆ. ಕೆಲವು ದೇಶಗಳು ಯುದ್ಧ ಮಾಡಬೇಡಿ ಅಂತ ಹೇಳ್ತಾ ಇದ್ರೆ, ಹಲವು ದೇಶಗಳು ಯುದ್ಧ ಬೇಕು ಎಂಬ ಮನಸ್ಥಿತಿಯನ್ನು ಹೊಂದಿವೆ. ಈ ಹಿನ್ನೆಲೆಯಲ್ಲಿ ಇದೀಗ ಮಧ್ಯಪ್ರಾಚ್ಯ ಪೂರ್ತಿ ನಲುಗಿ ಹೋಗಿದೆ. ಇದರ ಜೊತೆಗೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಪರಿಸ್ಥಿತಿ ಕೈಮೀರಿ ಹೋಗುವಂತಹ ಸಂಭವ ಇದ್ದು, ಇದು ಮುಂದೆ 3ನೇ ಮಹಾಯುದ್ಧಕ್ಕೆ ಮುನ್ನಡಿಯನ್ನು ಬರೆಯಲಿದೆ. ಹೀಗಿದ್ದಾಗಲೇ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಏನು ಹೇಳಿದ್ದಾರೆ ಗೊತ್ತಾ? ಇಸ್ರೇಲ್ ಹಾಗೆ ಇರಾನ್ ಯುದ್ಧದ ಬಗ್ಗೆ ಭಾರತ ಈಗಾಗಲೇ ಗಟ್ಟಿ ನಿಲುವನ್ನು ತೆಗೆದುಕೊಂಡು ಈ ವಿಚಾರದಲ್ಲಿ ಶಾಂತಿ ಮಾತುಕತೆ ಮಾತ್ರ ಉತ್ತಮ ನಿರ್ಧಾರ ಅಂತ ಹೇಳ್ತಾ ಇದೆ. ಈ ಮೂಲಕ ಭಾರತ ಶಾಂತಿಯ ಹಾದಿಯನ್ನು ತುಳಿಲಿಕ್ಕೆ ಹೇಳ್ತಾ ಇದೆ. ಇಂತಹ ಸಮಯದಲ್ಲೇ ಇಸ್ರೇಲ್ ಬೆಂಬಲಿಗ ದೇಶ ಅಮೆರಿಕ ಮಾತ್ರ ಇಬ್ಬರ ಮಧ್ಯೆ ಯುದ್ಧ ಮಾಡಿಸಲಿಕ್ಕೆ ಸಿದ್ಧವಾಗಿ ಕೂತಂತೆ ಕಾಣ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ. ಪರಿಸ್ಥಿತಿ ಹೀಗಿದ್ದಾಗ ಡೊನಾಲ್ಡ್ ಟ್ರಂಪ್ ಕೂಡ ಒಂದು ಹೇಳಿಕೆಯನ್ನು ಬಿಸಾಕಿದ್ದು ಇದೀಗ ಸಂಚಲನ ಸೃಷ್ಟಿಯಾಗಿದೆ. ಹಾಗಾದರೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದೇನು ನೋಡೋಣ. ಡೊನಾಲ್ಡ್ ಟ್ರಂಪ್ ಇದೀಗ ಇಸ್ರೇಲ್ ಪ್ರಧಾನಿಗೆ ಮಹತ್ವದ ಸಲಹೆಯೊಂದನ್ನು ನೀಡಿ ಸುದ್ದಿಯಲ್ಲಿದ್ದಾರೆ. ಡೊನಾಲ್ಡ್ ಟ್ರಂಪ್ ಇವರು ಇದೀಗ ಹೇಳಿರುವಂತೆ ಇಸ್ರೇಲ್ ಈಗ ನೇರ ಇರಾನ್ ದೇಶದ ಪರಮಾಣು ಸ್ಥಾವರಗಳ ಮೇಲೆ ದಾಳಿ ಮಾಡಬೇಕು ಅಂತ ಅಂದಿದ್ದಾರೆ. ಹೀಗಾಗಿ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಇರಾನ್ ದೇಶದ ಪರಮಾಣು ಸ್ಥಾವರಗಳನ್ನು ನಾಶ ಮಾಡಿದ್ರೆ ಮಾತ್ರ ಈ ಯುದ್ಧವನ್ನು ತಡೆಯಬಹುದು ಎಂಬುದು ಡೊನಾಲ್ಡ್ ಟ್ರಂಪ್ ಅವರ ವಾದ. ಈ ರೀತಿ ಡೊನಾಲ್ಡ್ ಟ್ರಂಪ್ ತಮ್ಮ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಮಾತನಾಡಿದ್ದಾರೆ. ಈಗ ಅಮೆರಿಕದಲ್ಲಿ ಚುನಾವಣೆ ನಡೆಯುತ್ತಾ ಇದ್ದು, ಚುನಾವಣೆಗಾಗಿ ಪ್ರಚಾರ ನಡೆಸ್ತಾ ಇರುವಂತಹ ಟ್ರಂಪ್ ಈ ರೀತಿ ಇರಾನ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ.
ಇನ್ನು ಇಸ್ರೇಲ್ ಹಾಗೆ ಇರಾನ್ ನಡುವೆ ಘೋರ ಯುದ್ಧ ನಡೆದ್ರೆ ಯಾರಿಗೂ ಲಾಭ ಆಗೋದಿಲ್ಲ. ಯಾಕಂತ ಅಂದರೆ ಇಬ್ಬರ ನಡುವಿನ ಯುದ್ಧ ಮುಂದೆ 3ನೇ ಮಹಾಯುದ್ಧಕ್ಕೆ ಬದಲಾಗಲಿದೆ. ಆಗಲೇ ನೋಡಿ ಶುರುವಾಗೋದು ಅಸಲಿ ಕಹಾನಿ. ಈಗಿನ ಪರಿಸ್ಥಿತಿಯಲ್ಲಿ 3ನೇ ಮಹಾಯುದ್ಧವನ್ನು ಶುರು ಮಾಡಿದ್ರೆ ಮುಂದೆ ಬಯೋವಾರ್ ಹಾಗೆ ನ್ಯೂಕ್ಲಿಯರ್ ವಾರ್ ಶುರುವಾಗುತ್ತೆ. ಹೀಗಾಗಿ ಮನುಷ್ಯರು ರೋಗಗಳಿಂದ, ಹಾಳಾದ ವಾತಾವರಣದಿಂದ ಮನುಷ್ಯರೇ ವಿನಾಶವಾಗಿ ಹೋಗಬಹುದು ಅಂತ ಅನ್ನುವಂತಹ ಮಾತುಗಳು ಕೂಡ ಕೇಳ್ತಾ ಇದೆ. ಹಾಗೆ ಇದರಿಂದ ಭಯ ಕೂಡ ಆವರಿಸಿದೆ. ಈ ಕಾರಣಕ್ಕೆ ಇಸ್ರೇಲ್ ಹಾಗೆ ಇರಾನ್ ನಡುವೆ ಯುದ್ಧ ನಿಲ್ಲಬೇಕು, ಮಾತುಕತೆಯ ಮೂಲಕ ಇಬ್ಬರು ಸಮಸ್ಯೆಯನ್ನು ಸರಿ ಮಾಡಿಕೊಳ್ಬೇಕು ಅಂತ ಭಾರತ ಸಲಹೆಯನ್ನು ಕೊಡ್ತಾ ಇದೆ. ರಷ್ಯಾ ಸೇನೆ ಇದೀಗ ಯುಕ್ರೇನ್ ದೇಶದ ಒಂದೊಂದೇ ಭಾಗವನ್ನು ತನ್ನ ಸ್ವಾಧೀನಕ್ಕೆ ಪಡೆದು ಶತ್ರುಗಳಿಗೆ ಆಘಾತ ಕೊಡ್ತಾ ಇದೆ. ಅದರಲ್ಲೂ ಕೂಡ ಕಳೆದ ಕೆಲವು ದಿನಗಳಲ್ಲಿ ಯುದ್ಧವು ಭಾರೀ ಘೋರ ತಿರುವನ್ನು ಪಡಿತಾ ಇದೆ. ಯುಕ್ರೇನ್ ದೇಶದ ಬಹುತೇಕ ಪ್ರಮುಖ ಭಾಗಗಳನ್ನು ಈಗಾಗಲೇ ರಷ್ಯಾ ಸೇನೆ ತನ್ನ ವಶಕ್ಕೆ ಪಡೆದಿದ್ದು, ಕಳೆದ ಕೆಲವು ದಿನಗಳಿಂದ ರಷ್ಯಾ ಮಿಲಿಟರಿ ಹೀಗೆ ಮುಂದೆ ನುಗ್ತಾ ಇರುವುದು ಯುಕ್ರೇನ್ ಸೇನೆಯ ನಿದ್ದೆಗೆಡಿಸಿದೆ. ಯುಕ್ರೇನ್ ವಿರುದ್ಧ ರಷ್ಯಾ ಯುದ್ಧ ಸಾರಿ ಬರೋಬ್ಬರಿ 2.25 ವರ್ಷವೇ ಕಳೆದು ಹೋಗಿದೆ. ಈ 2.25 ವರ್ಷದಲ್ಲಿ ಯುಕ್ರೇನ್ ದೇಶದ ಪೂರ್ವ ಭಾಗ ರಷ್ಯಾದ ಭಾಗಶಃ ಹಿಡಿತಕ್ಕೆ ಸಿಕ್ಕಾಗಿದೆ. ಇದು ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಮತ್ತು ಯುಕ್ರೇನ್ ದೇಶದ ಬೆಂಬಲಕ್ಕೆ ನಿಂತಿರುವ ಅಮೆರಿಕದ ಬೇಸರಕ್ಕೆ ಕಾರಣವಾಗಿದೆ. ಇಂತಹ ಸಮಯದಲ್ಲೇ ಈಗ ರಷ್ಯಾ ಮತ್ತಷ್ಟು ಪ್ರದೇಶಗಳನ್ನು ಯುಕ್ರೇನ್ ವಶದಿಂದ ಕಿತ್ಕೊಂಡಿದೆ. ಅದರಲ್ಲೂ ಕೂಡ ರಷ್ಯಾದ ಮಿಲಿಟರಿ ಯುಕ್ರೇನ್ ರಾಜಧಾನಿ ಸುತ್ತಮುತ್ತಲ ಭಾಗದಲ್ಲಿ ಸಾಕಷ್ಟು ಹಿಡಿತವನ್ನು ಸಾಧಿಸ್ತಾ ಇದೆ. ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಿಚ್ಚು ಹೊತ್ತಿಸುವಂತಹ ಮುನ್ಸೂಚನೆಯನ್ನು ಕೊಟ್ಟಿದೆ. ಇನ್ನು ರಷ್ಯಾ ವಿರುದ್ಧ ಹೋರಾಟಕ್ಕೆ ಯುಕ್ರೇನ್ ಸೇನೆಯ ಬಳಿ ಶಸ್ತ್ರಾಸ್ತ್ರಗಳು ಇಲ್ಲವಾಗ್ತಾ ಇವೆ. ಈಗಾಗಲೇ ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳು ಸಾಕಷ್ಟು ಸಹಾಯವನ್ನು ಮಾಡಿವೆ. ಆದರೆ ಇದೆಲ್ಲ ಖಾಲಿ ಆಗ್ತಾ ಇದೆ. ಹೀಗಾಗಿ ಪರಿಸ್ಥಿತಿ ಕೂಡ ಕೈಮೀರಿ ಹೋಗ್ತಾ ಇದೆ. ಯುಕ್ರೇನ್ ಹೀಗೆ ಮುಂದೆ ಬರೆದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಯುಕ್ರೇನ್ ರಾಜಧಾನಿ ಕೂಡ ರಷ್ಯಾ ಸೇನೆ ವಶಕ್ಕೆ ಸಿಲುಕುವಂತಹ ಭಯ ಇದೀಗ ಯುಕ್ರೇನ್ ನಾಯಕರಲ್ಲಿ ಆವರಿಸಿದೆ. ಹಾಗೆ ಯುಕ್ರೇನ್ ಸೇನೆ ಈಗಾಗಲೇ ಸಾಕಷ್ಟು ಸೈನಿಕರನ್ನು ಕಳೆದುಕೊಂಡು ಪರದಾಡ್ತಾ ಇದೆ. ಇನ್ನು ರಷ್ಯಾ ವಿರುದ್ಧ ಗಂಭೀರ ಆರೋಪವನ್ನು ಮಾಡಲಾಗ್ತಾ ಇದ್ದು, ಥರ್ಮೋಬಾರಿಕ್ ಅಂತ ಕರೆಯಲ್ಪಡುವಂತಹ ರಷ್ಯಾದ ODAB 9000 ಸೂಪರ್ ಬಾಂಬ್ ಒಂದನ್ನು ಯುಕ್ರೇನ್ ವಿರುದ್ಧದ ಯುದ್ಧದಲ್ಲಿ ರಷ್ಯಾದ ಮಿಲಿಟರಿ ಪ್ರಯೋಗ ಮಾಡಿದೆ ಅಂತ ಆರೋಪಿಸಲಾಗಿದೆ. ಈ ಆರೋಪವನ್ನು ಸಾಬೀತು ಮಾಡುವಂತೆ ಕೂಡ ಏನಂದ್ರೆ ವಾದ ವಿವಾದಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ನಲ್ಲಿ ಯುಕ್ರೇನ್ಗೆ ಶಾಕ್ ಮೇಲೆ ಶಾಕ್ ರಷ್ಯಾ ಮಿಲಿಟರಿ ಕೊಡ್ತಾ ಇದೆ. ಈ ಯುದ್ಧ ಎಲ್ಲಿ ಹೋಗಿ ಮುಟ್ಟುತ್ತೋ, ಯಾವಾಗ ನಿಲ್ಲುತ್ತೋ ಅಂತ ಜನರು 2 ವರ್ಷದಿಂದ ಕಾಯ್ತಾನೆ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.